ಸಂಪೂರ್ಣ 10 ವರ್ಷ ಸಾವಯವ ಮಾಡಿದವ್ರೆ. ಮಲ್ಚಿಂಗ್ ಸಿಸ್ಟಮೆಟಿಕ್ ಮಾಡಿದ್ವಿ ಇಲ್ಲೆಲ್ಲ 14 ವರ್ಷಗಳ ಹಿಂದ್ಗಡೆ. ಬಹಳ ಅನುಭವ ಇದೆ ಇದಕ್ಕೆ. ಬ್ಯಾಕ್ ನೋಡ್ಕೊಂಡಾಗ ಎಲ್ಲೋ ನಾವು ತಪ್ತಿದೀವಿ ಅನ್ನಂತಂದು ಅಲ್ಲಿ ಲಾಸಸ್ ಬಂತು, ಆರ್ಥಿಕವಾಗಿ ಮುನ್ನಡೆ ಆಗ್ಲಿಕ್ಕೆ. ಪಪ್ಪಾಯಿ ಯಾಕೆ ಅಂತಂದ್ರೆ ದಾಳಂಬ್ರಿ ಜೊತೆ ಕಾಂಬಿನೇಷನ್ ಪಪ್ಪಾಯಿನ ಸೂಕ್ತ. ಅದಕ್ಕೆ ಪರ್ಯಾಯ ಬೆಳೆ ಯಾವ್ದಂದ್ರೆ ಪಪ್ಪಾಯಿ ಬಿಟ್ರೆ ಅಷ್ಟು ಲಾಭವನ್ನು ಕೊಡುವಂತದ್ದು ಮತ್ತೆ ಬೇರೆ ಇಲ್ಲ. ಅದ್ರ ಜೊತೆಗೆ ಹೋಗುವಂತದ್ದು, ಅದ್ರ ಕಾಂಬಿನೇಷನ್ ಹೋಗುವಂತದ್ದು ಬೇರೆ ಇಲ್ಲ. ಪಪ್ಪಾಯಿ ತಕೊಳ್ಳೋದ್ರಾಗ್ಲೇ ದಾಳಂಬ್ರಿ 2 ವರ್ಷದಲ್ಲಿ ಬೆಳೆದು ನಿಂತಿರ್ತದೆ. 10 ಎಕರೆಕ್ಕೆ ಏನ್ಲಿ ಅವರೇಜ್ ಎಕರೆಕ್ಕೆ 1 ಲಕ್ಷ ಬರ್ತದೆ, ಸ್ವಲ್ಪ ಹೆಚ್ಚು. ಟೋಟಲ್ ಎಕರೆಕ್ಕೆ 1 ಲಕ್ಷ ಅದು ಬೆಳೆ ಬರೋದು ಮುಗಿಯೋದು 1.25-1.5 ತನಕ ನಾವು ಇಟ್ಕೊಳ್ಬೇಕಾಗ್ತದೆ. 50% ಸಾವಯವ ಇದೆ, ನ್ಯಾಚುರಲಿಟಿ ನಮ್ದು ಯಾವ 50% ಇದೆ. ಉಳಿದನ್ನ ಮತ್ತೆ ರಾಸಾಯನಿಕವಾಗಿ ಬಳಕೆ ಅಂತಂದ್ರೆ ಅದು ಸ್ಪೀಡ್ ಬೆಳವಣಿಗೆ ಇರೋದ್ರಿಂದ ಇವತ್ತು ವಾತಾವರಣ ಕೂಡ ಬಹಳಷ್ಟು ಇರೋದ್ರಿಂದ ನಾವು ಒಂದಿಷ್ಟು ಅದಕ್ಕೆ ಹೋಗ್ಬೇಕಾಗ ಎಲ್ಲವನ್ನೂ ನಾವು ಸಾವಯವಕ್ಕೆ ಹೋಗ್ತೇನೆ ಅನ್ನೋದು ಸ್ವಲ್ಪ ರಾಂಗ್ ಅಂತ. ನಾವು 16 ವರ್ಷಗಳ ಹಿಂದಕ್ಕೂ ಇದನ್ನೆಲ್ಲ ಸಂಪೂರ್ಣ ರಾಸಾಯನಿಕವನ್ನು ಬಿಟ್ಟು ಮಾಡಿದವರೇ. ಅದರ ಅನುಭವದ ಆಧಾರದ ಮೇಲೆ ಬದಲಾವಣೆಯನ್ನು ಕಂಡಾಗ ಇಲ್ಲ ಎಲ್ಲವನ್ನೂ ನಾವು 100% ಹೋಗ್ಲಿಕ್ಕೆ ಆಗೋದಿಲ್ಲ. ಭೂಮಿ ಒಂದೇ ಫಲವತ್ತತೆ